ಸಿಎಂ ಡಿನ್ನರ್ ಪಾರ್ಟಿ ಬೆನ್ನಲ್ಲ ಇದೀಗ ಪಾಲಿಟಿಕ್ಸ್ ಜೋರು ಆಗ್ತಾ ಇದೆ. ಡಿಸೆಂಬರ್ ಕ್ರಾಂತಿ ಅಂತ ಇದ್ದಂತೆ ಶಾಸಕರು ಫುಲ್ ಅಲರ್ಟ್ ಆಗಿದ್ದಾರೆ. ಸಂಪುಟ ಪುನರ್ರಚನೆ ಫಿಕ್ಸ್ ಅಂತ ಇದ್ದಂತೆ ಲಾಬಿ ಶುರುವಾಗಿದೆ. ಸಚಿವ ಸ್ಥಾನಕ್ಕಾಗಿ ಸಿಎಂ ಮನೆಗೆ ಶಾಸಕರ ಪರೇಡ್, ಮಂತ್ರಿಗಿರಿಗೆ ಶಾಸಕರಿಂದ ಲಾಬಿ ಮೇಲೆ ಲಾಬಿ ನಡೀತಾ ಇದೆ. ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ಶಾಸಕರು ಓಡ್ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಮೂಲಕ ಸಚಿವ ಪಟ್ಟಕ್ಕೆ ಲಾಬಿಯನ್ನು ನಡೆಸ್ತಾ ಇದ್ದು ನಮ್ಮನ್ನ ಸಚಿವ ಸ್ಥಾನಕ್ಕೆ ಪರಿಗಣಿಸಿ ಅಂತ ದುಂಬಾಲು ಬಿದ್ದಿದ್ದಾರೆ. ಸಿಎಂ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಶಿವಲಿಂಗೇಗೌಡ, BR ಪಾಟೀಲ್, ಬೇಳೂರು ಗೋಪಾಲಕೃಷ್ಣ, ವಿಜಯಾನಂದ ಕಾಶ್ಯಪ್ಪನವರ್. ಹಿಂಗೆ ನೆನ್ನೆ ಯಾವಾಗ ಮೀಟಿಂಗ್ನ ಹೈಲೈಟ್ಸ್ ಗೊತ್ತಾಯ್ತೋ, ಮೇಜರ್ ಸರ್ಜರಿ ಆಗುತ್ತೆ ಸಂಪುಟಕ್ಕೆ ಅಂತ ಗೊತ್ತಾಯ್ತೋ, ಸರ್ ನಾವಿದ್ದೀವಿ ಸರ್, ನಮ್ಮನ್ನು ನೆನ್ಪಿಟ್ಕೋಬೇಕು ನೀವು ಅಂತ ಸಿದ್ದರಾಮಯ್ಯ ಅವರ ಮನೆಗೆ ಲಾಬಿ ನಡೆಸೋಕ್ಕೆ MLAಗಳ ದಂಡು ಹರಿದು ಬರ್ತದೆ, ಕಾಂಗ್ರೆಸ್ MLAಗಳ ದಂಡು. ಸೊ ನವೆಂಬರ್ ಇದ್ದಿದ್ದು ಈಗ ಡಿಸೆಂಬರ್ಗೆ ಶಿಫ್ಟ್ ಆಗಿದೆ. ಒಟ್ಟು ಮೇಜರ್ ಸರ್ಜರಿ ಅಂತೂ ಆಗುತ್ತೆ. ಅದು ಸಾಮಾನ್ಯ, ಎರಡೂವರೆ ವರ್ಷಕ್ಕೊಂದ್ಸಲ ಸಂಪುಟ ಹಿಂಗೆ ಪುನರ್ರಚನೆ ಮಾಡೋದು, ಅವಕಾಶ ಸಿಗದಲ್ಲೇ ಇದ್ದಂಥವ್ರಿಗೆ ಅವಕಾಶ ಮಾಡಿಕೊಡೋದು, ಅಥವಾ ಅವಕಾಶ ತಗೊಂಡಂಥವ್ರಿಗೆ ಏನೋ ಒಂದು ರೀತಿ ನಿರಾಸಕ್ತಿ ತೋರಿಸ್ಕೊಂಡು ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ದಲ್ಲೇ ಓಡಾಡ್ತಿರ್ತಾರಲ್ಲ ಅಂಥವ್ರುಗಳಿಗೆ ಬಿಸಿ ಮುಟ್ಟಿಸೋಕೆ ಈ ರೀತಿಯ ಪುನರ್ರಚನೆಗಳು ಆಗ್ತಾ ಇರುತ್ತೆ. ಬಟ್ ಈಗ ಈ ಏನೋ ಪವರ್ ಶೇರಿಂಗ್ ಅಂತೆ, ಸಿದ್ದರಾಮಯ್ಯ ಕೆಳಗಿಳಿತಾರಂತೆ, DK ಶಿವಕುಮಾರ್ ಈಗ CM ಆಗ್ತಾರಂತೆ, ಈ ಕಿತ್ತಾಟಗಳ ನಡುವೆ ಈ ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ಇಲ್ವಾ ಅನ್ನುವಂತಹ ಗೊಂದಲ ಇತ್ತು. ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿದೆ ನೆನ್ನೆಯ ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ. ಅದರ ಬೆನ್ನಲ್ಲೇ ಶಾಸಕರುಗಳು ಈಗ ಒಬ್ಬರಾದ್ಮೇಲೆ ಒಬ್ರು ಸಿದ್ದರಾಮಯ್ಯ ಅವರಿಗೆ, ಸರ್ ನಾನು ನಿಮ್ಮ ಪರ ಇರ್ತೀವಿ ಸರ್, ನಮ್ಮನ್ನು ನೀವು ಪರಿಗಣನೆಗೆ ತಗೋಬೇಕು ಸರ್, ನಮ್ಮ ಕಡೆ ಗಮನ ಕೊಡಿ ಸರ್, ನಮ್ಮ ಹೆಸರು ನೆನ್ಪಿಟ್ಕೊಳ್ಳಿ ಸರ್ ಅಂತ ಒಬ್ಬೊಬ್ಬರೇ ಈಗ ಸಿದ್ದರಾಮಯ್ಯ ಅವರ ಮನೆಗೆ ಲಗ್ಗೆ ಇಡ್ತಾ ಇದ್ದಾರೆ. ಓಕೆ, ಬೆಳಗ್ಗೆ ಸಿದ್ದರಾಮಯ್ಯ ಅವರ ಮನೆಗೆ ಶಾಸಕರ ಟೀಮ್ ಬರ್ತಾ ಇದೆ. ಸಿದ್ದರಾಮಯ್ಯ ಅವರ ಮೂಲಕ ಸಚಿವ ಪಟ್ಟಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ. ಇದೀಗ ನಮ್ಮನ್ನ ಸಚಿವ ಸ್ಥಾನಕ್ಕೆ ಪರಿಗಣಿಸಬೇಕು ಅಂತ ದುಂಬಾಲು ಬಿದ್ದಿದ್ದಾರೆ. ಕೆಲವೊಬ್ಬರ ಹೆಸರನ್ನ ಹೇಳಿದ್ವಿ. ಅಂಡ್ ಯಾರು ಬೆಳಗ್ಗೆಯಿಂದ ಸಿದ್ದರಾಮಯ್ಯ ಅವರ ಮನೆಗೆ ಬರ್ತಾ ಇದ್ದಾರೆ ಅನ್ನೋದನ್ನ